ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಮನದಾಳದ ಮಾತುಗಳಲ್ಲಿ ಷಟ್ಕ್ರಿಯೆಗಳ ಎರಡನೇ ಭಾಗವಾಗಿರ್ತಕ್ಕಂಥ ತ್ರಾಟಕದ ಉಳಿದ ಭಾಗದ ಬಗ್ಗೆ ವಿಷಯವನ್ನು ತಿಳಿದುಕೊಳ್ತಾ ಬರೋಣ. ಕಳೆದ ಸಂಚಿಕೆಯಲ್ಲಿ ತ್ರಾಟಕದ ಅಭ್ಯಾಸದ ಮುನ್ನ ನಾವು ನಮ್ಮ ಉಸಿರಾಟ, ಭಾವನೆ ಮತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸ್ತಕ್ಕಂಥ ಒಂದು ಉಸಿರಾಟದ 6 ಅಂಶಗಳ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಹಾಗೂ ಅಭ್ಯಾಸ ಮಾಡಿದ್ದೇವೆ. ತ್ರಾಟಕದ ಅಭ್ಯಾಸದ ಮುನ್ನ ಈ ಉಸಿರಾಟದ ಏಕಾಗ್ರತೆಯ ಅಭ್ಯಾಸದ ಜೊತೆಯಲ್ಲಿ ಕಣ್ಗಳನ್ನು ಸಹ ಸ್ವಚ್ಛ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ನಾವು ಐ ವಾಶ್ ಕಪ್ ಅಂತ ಕರಿತಾ ಬರ್ತವೆ. ಅದರಿಂದ ನಿಮ್ಮ ಕಣ್ಣುಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಇದನ್ನು ಕೇವಲ ತ್ರಾಟಕಾಭ್ಯಾಸ ಮಾಡುವ ಮುನ್ನ ಅಷ್ಟೇ ಅಲ್ಲ, ಪ್ರತಿನಿತ್ಯ ನಾವು ನಮ್ಮ ಹಲ್ಲುಗಳನ್ನು ಹೇಗೆ ಸ್ವಚ್ಛ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಕಣ್ಣುಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ತಮ್ಮದೇ ಆಗಿರ್ತಕ್ಕಂಥ ಒಂದು ಐ ವಾಶ್ ಕಪ್ಪನ್ನು ತಮ್ಮ ಏನು ಸ್ನಾನದ ಮನೆಯಲ್ಲಿ ಜಾಗ ಇರುತ್ತೆ ಅಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹೊರಗಿನಿಂದ ತುಂಬ ಧೂಳಿನಿಂದ ಬಂದಾಗಲೂ ಸಹ ಈ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದರೆ ಒಬ್ಬರ ಆ ಐ ವಾಶ್ ಕಪ್ಪನ್ನು ಮತ್ತೊಬ್ಬರು ಉಪಯೋಗಿಸಬಾರ್ದು. ಐ ವಾಶ್ ಕಪ್ ಇಲ್ಲ ಅಂತಕ್ಕಂಥವ್ರು ನಿಮ್ಮ ಕೈಗಳನ್ನು ಬಟ್ಟಲಿನ ಆಕಾರದಲ್ಲಿ ಮಾಡಿ ಕಣ್ಣುಗಳನ್ನು ಸ್ವಚ್ಛ ಮಾಡ್ಕೋಬೋದು. ಒಟ್ಟಿನಲ್ಲಿ ಅಭ್ಯಾಸ ಮಾಡುವ ಮುನ್ನ ಅಥವಾ ನಿತ್ಯ ಒಮ್ಮೆ ಕಣ್ಣುಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಆರೋಗ್ಯ ಮತ್ತು ಅಭ್ಯಾಸ ದೃಷ್ಟಿಯಿಂದ ತುಂಬ ಒಳ್ಳೆಯ ಒಂದು ಅಭ್ಯಾಸವಾಗಿ ನಾವು ಕಾಣ್ತಾ ಬರ್ತವೆ. ಈಗ ತ್ರಾಟಕದ ಮುಖ್ಯ ಅಭ್ಯಾಸಕ್ಕೆ ಬರೋಣ. ಕಣ್ಣುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲು ಮತ್ತು ಕಣ್ಣುಗಳನ್ನು ಶುದ್ಧಿ ಮಾಡಲು ಮಾಡ್ತಕ್ಕಂಥ ಅಭ್ಯಾಸವೇ ಈ ತ್ರಾಟಕದ ಮುಖ್ಯ ಉದ್ದೇಶ. ಅದಷ್ಟೇ ಅಲ್ಲ, ಕಣ್ಣುಗಳಿಂದ ಇತರೆ ಇಂದ್ರಿಯಗಳಿಗೂ ಸಹ ಬಂದಿರುವ ಹಲವಾರು ತೊಂದರೆಗಳನ್ನು ಅಥವಾ ನ್ಯೂನತೆಗಳನ್ನು ಸಹ ಸಂಪೂರ್ಣವಾಗಿ ಹತೋಟಿಯಲ್ಲಿ ತರ್ತಕ್ಕಂಥ ಅತಿ ಉತ್ತಮವಾಗಿರ್ತಕ್ಕಂಥ ಅಭ್ಯಾಸವನ್ನು ಈ ತ್ರಾಟಕದ ಅಭ್ಯಾಸದಲ್ಲಿ ನಾವು ಕಾಣ್ತಾ ಬರ್ತವೆ. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂದರೆ ಎಲ್ಲ ಇಂದ್ರಿಯಗಳಿಗಿಂತ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಇಂದ್ರಿಯ ಅಂದರೆ ಕಣ್ಗಳು ಅಂತ ಹೇಳಿ. ಕಣ್ಣುಗಳಿದ್ರೆ ಇತರ ಇಂದ್ರಿಯಗಳ ಅಭ್ಯಾಸಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಥವಾ ಪ್ರಭಾವವನ್ನು ಕಾಣ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತವೆ. ಇದರ ಮೂಲ ಉದ್ದೇಶ ನಮ್ಮ ತ್ರಾಟಕದ ಅಭ್ಯಾಸದಲ್ಲಿ ಕೇವಲ ಕಣ್ಣುಗಳನ್ನು ಅಷ್ಟೇ ಅಲ್ಲದೆ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಅಭ್ಯಾಸವನ್ನು ಈ ತ್ರಾಟಕದ ಸಾಧನೆಯಲ್ಲಿ ನಾವು ಕಾಣ್ತಾ ಬರ್ತೇವೆ. ತ್ರಾಟಕದ ಅಭ್ಯಾಸದಲ್ಲಿ 3 ಮುಖ್ಯವಾಗಿರ್ತಕ್ಕಂಥ ವಿಭಾಗವನ್ನು ಮಾಡಿ ನಾವು ಅಭ್ಯಾಸಕ್ಕೆ ಬರ್ತೇವೆ. ಮೊದಲನೆಯ ಅಭ್ಯಾಸವೇ ಬಾಹ್ಯ ತ್ರಾಟಕ. ಬಾಹ್ಯ ಅಂದರೆ ನಮ್ಮ ಗಮನವನ್ನು ಮತ್ತೊಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ಚಲನೆಯಲ್ಲಿ ಇರುವ ಆ ಒಂದು ವಸ್ತುವನ್ನು ಏಕಾಗ್ರತೆಯಿಂದ ಉಸಿರಾಟದ ಸಮತೋಲನೆಯಲ್ಲಿ ನಮ್ಮ ಮನಸ್ಸನ್ನು ಮತ್ತು ಭಾವನೆಯನ್ನು ಆ ವಸ್ತುವಿನ ಚಲನೆಯಲ್ಲಿ ಗಮನಿಸುತ್ತಾ ನಮ್ಮ ದೃಷ್ಟಿಯನ್ನು ಅಥವಾ ಏಕಾಗ್ರತೆಯನ್ನು ನೇರಗೊಳಿಸಿ ತದೇಕ ದೃಷ್ಟಿಯಿಂದ ನೋಡುವ ಅಭ್ಯಾಸದಲ್ಲಿ ನಾವು ಬಾಹ್ಯತ್ರಾಟಕ ಅಂತ ಕರಿತಾ ಬರ್ತೇವೆ. ಗಮನ ಇಡಿ, ಕಣ್ಣನ್ನು ತೆರೆದು ಚಲನೆಯಲ್ಲಿರುವ ವಸ್ತುವನ್ನು ಮನಸ್ಸು, ಭಾವನೆ ಹಾಗೂ ದೃಷ್ಟಿಯ ಏಕಾಗ್ರತೆಯಲ್ಲಿ ನಮ್ಮ ಅಭ್ಯಾಸವನ್ನು ಸಾಧನೆ ಮಾಡುವ ಒಂದು ಅಭ್ಯಾಸಕ್ಕೆ
ನಾವು ಬಾಹ್ಯತ್ರಾಟಕ ಅಂತ ಕರಿತಾ ಬರ್ತೇವೆ. ಬಾಹ್ಯ ಅಂದರೆ ಹೊರಗಿನದು, ತ್ರಾಟಕ ಅಂದರೆ ಏಕಾಗ್ರತೆಯಲ್ಲಿ ನೋಡ್ತಕ್ಕಂಥದ್ದು. ಇದರಲ್ಲಿ ಎರಡು ಭಾಗವಾಗಿ ಮಾಡ್ತಾ ಬರ್ತವೆ. ಗಮನ ಇಡಿ, ಬಾಹ್ಯತ್ರಾಟಕ ಮೊದಲನೆಯ ಭಾಗ, ಅದರಲ್ಲಿ ಎರಡು ಭಾಗವಾಗಿ ಮಾಡ್ತೇವೆ. ಮೊದಲನೆಯದು ಜತೃತ್ರಾಟಕ. ಸಂಸ್ಕೃತದಲ್ಲಿ ಜತೃ ಅಂದರೆ ಭುಜ ಅಂತ ಹೇಳಿ. ಭುಜದ ಸಹಾಯದಲ್ಲಿ ಮಾಡುವ ಅಭ್ಯಾಸಕ್ಕೆ ನಾವು ಜತೃತ್ರಾಟಕ ಅಂತ ಕರಿತಾ ಬರ್ತೇವೆ. ಈ ಜತೃತ್ರಾಟಕದಲ್ಲಿ ಸುಮಾರು 8ರಿಂದ 10 ಅಭ್ಯಾಸಗಳನ್ನು ನಾವು ಕಾಣ್ತಾ ಬರ್ತೇವೆ. ಇವುಗಳನ್ನು ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ವಿವರಣೆಯನ್ನು ಕೊಡೋದಿಲ್ಲ. ಮಾಡುವ ಅಭ್ಯಾಸದ ಬಗ್ಗೆ ಕೆಲವೊಂದು ವಿಧಾನವನ್ನ ಅಥವಾ ಮಾಡುವ ಅಭ್ಯಾಸಗಳ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದಷ್ಟೇ ನಿಮ್ಮ ಗಮನಕ್ಕೆ ತರ್ತೇನೆ. ವಾಮ ಜತೃತ್ರಾಟಕ, ದಕ್ಷಿಣ ಜತೃತ್ರಾಟಕ, ಹಾಗೆ ಉಭಯ ಜತೃತ್ರಾಟಕ, ಎಡಭಾಗದ ಭುಜದ ಸಹಾಯದಲ್ಲಿ ಮಾಡುವ ಅಭ್ಯಾಸ, ಬಲಭಾಗದ ಭುಜದ ಸಹಾಯದಲ್ಲಿ ತೋರು ಬೆರಳನ್ನು ನೋಡುತ್ತಾ ಮಾಡುವ ಅಭ್ಯಾಸ. ಉಭಯ ಜತೃತ್ರಾಟಕ ಅಂದರೆ ಏಕಕಾಲಕ್ಕೆ ಎರಡೂ ಕಣ್ಣುಗಳಿಂದ ಎರಡೂ ಕೈಗಳ ಹೆಬ್ಬೆರಳುಗಳ ತುದಿಗಳನ್ನು ನೋಡುವ ಅಭ್ಯಾಸ. ಅಧೋಮುಖ ಜತೃತ್ರಾಟಕ, ನಮ್ಮ ಹೆಬ್ಬೆರಳಿನ ತುದಿಯನ್ನು ಕೆಳಮುಖವಾಗಿ, ಅಧೋಮುಖ ಅಂದರೆ ಕೆಳಮುಖ, ಹಾಗೆ ಊರ್ಧ್ವಮುಖ ಜತೃತ್ರಾಟಕ, ದೃಷ್ಟಿಯನ್ನ ಮೇಲ್ಮುಖವಾಗಿ ಹೆಬ್ಬೆರಳಿನ ಜೊತೆಯಲ್ಲಿ ಮಾಡುವ ಅಭ್ಯಾಸ. ಹತ್ತಿರ ದೃಷ್ಟಿ ಜತೃತ್ರಾಟಕ, ದೂರದೃಷ್ಟಿ ಜತೃತ್ರಾಟಕ. ಹತ್ತಿರ ಅಂದರೆ ಪೂರ್ಣವಾಗಿ ನಮ್ಮ ದೃಷ್ಟಿಯನ್ನ ಒಳಮುಖವಾಗಿ ಹತ್ತಿರಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಮೂಗಿನ ಹತ್ತಿರಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ದೂರದೃಷ್ಟಿ ಅಂದರೆ ಮೂಗಿನ ತುದಿಯಿಂದ ಸಂಪೂರ್ಣವಾಗಿ ಮುಮ್ಮುಖವಾಗಿ ದೃಷ್ಟಿಯನ್ನ ಕೇಂದ್ರೀಕರಿಸ್ತಕ್ಕಂಥದ್ದು. ಇದಾದ ನಂತರ ವೃತ್ತ ಅಂದರೆ ಸಂಪೂರ್ಣವಾಗಿ ಚಕ್ರದ ರೀತಿಯಲ್ಲಿ, ಹಾಗೆ ಪರಿವೃತ್ತ, ಎಡಭಾಗದಿಂದ ಬಲಗಡೆಗೆ, ಬಲಭಾಗದಿಂದ ಎಡಗಡೆಗೆ ವೃತ್ತವನ್ನ ಮಾಡ್ತಕ್ಕಂಥದ್ದು. ಕೋಣ ಜತೃತ್ರಾಟಕ ಅಂದರೆ ವಿರುದ್ಧವಾಗಿ ನಮ್ಮ ದೃಷ್ಟಿಯನ್ನ ಹೆಬ್ಬೆರಳಿನ ಸಹಾಯದಲ್ಲಿ ಮಾಡುವ ಒಂದು ಅಭ್ಯಾಸ. ಇದರಲ್ಲಿ ಎರಡು ರೀತಿಯ ಬರುತ್ತೆ. ವಾಮ ಭಾಗದಿಂದ ದಕ್ಷಿಣ ಭಾಗಕ್ಕೆ, ದಕ್ಷಿಣ ಭಾಗದಿಂದ ಹಾಗೆ ನಮ್ಮ ವಾಮ ಭಾಗಕ್ಕೆ, ಈ ಎರಡೂ ರೀತಿಯಲ್ಲಿ ಇಂಟುವಿನ ರೀತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಇದು ಜತೃತ್ರಾಟಕದಲ್ಲಿ ಅಂದರೆ ಭುಜಗಳ ಸಹಾಯದಲ್ಲಿ ಮಾಡುವ ಅಭ್ಯಾಸದ ಒಂದು ಕ್ರಮ. ಬಹಳಷ್ಟು ಜನ ನಾವು ಅಭ್ಯಾಸವನ್ನ ಈ ರೀತಿಯಲ್ಲಿ ಚಲನೆಯಲ್ಲಿ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಬಹಳಷ್ಟು ಜನ ಟೆನ್ನಿಸ್ ಕೋರ್ಟಲ್ಲಿ ಕುತ್ಕೊಂಡು ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ನೋಡ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ನಮ್ಮ ಅಭ್ಯಾಸ ನೈಧಾನ್ಯತೆಯಿಂದ ನಿಧಾನವಾಗಿ ನಡೀತಾ ಬರಬೇಕು. ಎರಡನೆಯದು, ನಮ್ಮ ದೃಷ್ಟಿಯ ವೈಶಾಲ್ಯತೆಯನ್ನು ಹೆಚ್ಚಿಸ್ಕೊಳ್ತಾ ಬರಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಟೆನ್ನಿಸ್ ಕೋರ್ಟು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆಯವನ್ನ ಒಳಪಟ್ಟಿರುತ್ತೆ, ಅಂದ್ರೆ ಆ ಚಲನೆಯನ್ನ ಒಳಪಟ್ಟಿರುತ್ತೆ. ಅಷ್ಟರಲ್ಲೇ ಆ ಬಾಲು ಓಡಾಡ್ತಾ ಇರುತ್ತೆ ಅಲ್ವಾ? ಹಾಗಾಗಿ ನಮ್ಮ ದೃಷ್ಟಿ ಅದಕ್ಕಿಂತ ವಿಶಾಲವಾಗಿತ್ತು ಅಂದ್ರೆ ಆ ನಾವು ಏನು ಚಲನೆಯನ್ನ ನೋಡ್ತೀವಲ್ಲ, ಆ ಟೆನ್ನಿಸ್ ಬಾಲನ್ನ, ಅದು ನಮಗೆ ಪ್ರಯೋಜನ ಬರೋದಿಲ್ಲ. ಹಾಗಾಗಿ ನಾವು ಅದಕ್ಕಿಂತ ವೈಶಾಲ್ಯತೆಯಲ್ಲಿ ನಮ್ಮ ದೃಷ್ಟಿಯನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಒಂದು ಸಾಧನೆಗೆ ಒಳಪಡ್ತಾ ಬರಬೇಕು. ಇನ್ನು ಬಹಳಷ್ಟು ಜನ ಪೆಂಡಲಮ್ ಅನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿದ್ದಂತಹ ಈ ಗೋಡೆಯ ಗಡಿಯಾರದಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂಥ ಪೆಂಡಲಮ್ ಇರುತ್ತಲ್ಲ, ಅದನ್ನ ನೋಡ್ತಾ ಬರ್ತಾರೆ. ಅದು ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮನಸ್ಸನ್ನ, ನಮ್ಮ ಒಳಭಾಗದ ಏನು ನಾವು ಒಳಮನಸ್ಸು ಅಂತ ಕರಿತೀವಲ್ಲ, ಸಬ್ ಕಾನ್ಷಿಯಸ್ ಮೈಂಡನ್ನು ಟ್ರಿಗರ್ ಮಾಡಬೇಕಾದ್ರೆ ಮಾತ್ರ ಅದನ್ನು ನೋಡ್ತಾ ಬರ್ತವೆ. ಆದರೆ ಕಣ್ಣಿನ ದೃಷ್ಟಿ ಚೈತನ್ಯಕ್ಕೆ ಅದು ಒಳ್ಳೆಯದಲ್ಲ, ಅದನ್ನು ಮಾಡಬಾರ್ದು. ನೀವು ಕೇವಲ ಜತೃ ಅಂದರೆ ಭುಜಗಳ ಸಹಾಯದಿಂದ ಮಾಡ್ತಕ್ಕಂಥ ಚಲನೆಯ ಅಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ದೃಷ್ಟಿಯ ವೈಶಾಲ್ಯತೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಅಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಕ್ಕಂಥದ್ದು ಆರೋಗ್ಯ ಮತ್ತು ಅಭ್ಯಾಸ. ಈ ಎರಡೂ ದೃಷ್ಟಿಯ ಕೋನದಿಂದ ತುಂಬ ಒಳ್ಳೆಯ ಸಾಧನೆಯನ್ನು ನಾವು ಕಾಣ್ತಾ ಬರ್ತೇವೆ.
ಇನ್ನು ಬಾಹ್ಯ ಜತ್ರುತ್ರಾಟಕದಲ್ಲಿ ಎರಡನೆಯ ಅಭ್ಯಾಸ ಅಂದರೆ ಎರಡನೆಯ ಸಾಧನೆಯಲ್ಲಿ ನಾವು ಜ್ಯೋತಿರ್ತ್ರಾಟಕವನ್ನು ಮಾಡ್ತಾ ಬರ್ತವೆ. ಇದು ಒಳ್ಳೆಯ ಒಂದು ಅಭ್ಯಾಸ. ಆದರೆ ಗಮನ ಹರಿಸ್ಬೇಕು, ನಾವು ಅಭ್ಯಾಸವನ್ನು ಮಾಡುವ ಕೋಣೆಯ ಒಳಭಾಗ ಗಾಳಿಯ ಚಲನೆ ಇರಬಾರ್ದು. ಏನಕ್ಕೆ ಅಂತಂದ್ರೆ ಆ ದೀಪ ಅಲುಗಾಡಿದ್ರೆ ಇಡೀ ಬಿಲ್ಡಿಂಗ್ ಅಲುಗಾಡದಾಗೆ ಅಥವಾ ಆ ಕೋಣೆ ಅಲುಗಾಡಿದ ಹಾಗೆ ನಮಗೆ ಒಂದು ಆ ಅನುಭವ ಬರುತ್ತೆ. ಹಾಗಾಗಿ ನಾವು ಗಾಳಿ ಇಲ್ಲದ ಹಾಗೆ ಆ ಜ್ಯೋತಿ ಸದಾ ನಿರಂತರವಾಗಿ ಯಾವುದೇ ಚಲನೆ ಇಲ್ಲದ ರೀತಿಯಲ್ಲಿ, ಅಂದ್ರೆ ದೀಪ ಅಲುಗಾಡದ ರೀತಿಯಲ್ಲಿ ನಮ್ಮ ದೃಷ್ಟಿಯನ್ನ ಏಕಾಗ್ರತೆಗೊಳಿಸ್ತಕ್ಕಂಥ ಒಂದು ಅಭ್ಯಾಸಕ್ಕೆ ಆ ಸ್ಥಾನ ಅಂದ್ರೆ ಆ ಒಂದು ವ್ಯವಸ್ಥೆಯನ್ನ ಅನುಗೊಳಿಸಿ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಸಾಧನೆ. ಎರಡನೆಯದು, ನಾವು ಉಪಯೋಗಿಸ್ತಕ್ಕಂಥ ದೀಪ ಹಸುವಿನ ತುಪ್ಪದಿಂದ ಆ ಹಣತೆಯನ್ನು ಹಚ್ಚಿದ್ರೆ ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಒಂದು, ಹಸುವಿನ ತುಪ್ಪವು ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು. ಎರಡನೆಯದು, ಅದರಿಂದ ಬರ್ತಕ್ಕಂಥ ಧೂಮ ಕಣ್ಣುಗಳಿಗೆ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ಆ ಆ ಧೂಮದ ಪೂರ್ಣವಾಗಿರ್ತಕ್ಕಂಥ ಸ್ಪರ್ಶ ಕಣ್ಣುಗಳಿಗೆ ಬಿದ್ದಾಗ ಅಲ್ಲಿ ಹಲವಾರು ಆ ಕಣ್ಣುಗಳ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇನ್ನು ಮೂರನೇದು, ಆ ಕಣ್ಣಿನ ಆ ದೀಪದ ಕಿಟ್ಟ ಅಂತ ಕರಿತೀವಲ್ಲ, ಅದು ಕಣ್ಣಿಗೆ ಕಾಡಿಗೆಯಾಗಿ ಉಪಯೋಗಿಸ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಬಹಳಷ್ಟು ಕಡೆ ವಿಜ್ಞಾನ ಒಳ್ಳೆಯದಲ್ಲ ಆ ರೀತಿಯ ಕೃತಕವಾಗಿರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ತಕ್ಕಂಥದ್ದು ಅಂತ ಹೇಳ್ತಾ ಬರ್ತಾರೆ. ಆದರೆ ವಿಜ್ಞಾನವನ್ನ ಮೀರಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರುತ್ತೆ. ಕಣ್ಣುಗಳ ದೃಷ್ಟಿಯನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಕಾಡಿಗೆಯನ್ನ ಅಥವಾ ಕಿಟ್ಟವನ್ನ ನಾವು ಉಪಯೋಗಿಸ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಇಲ್ಲಿ ಈ ಅಭ್ಯಾಸಗಳನ್ನ ಮಾಡುವಾಗ ಕಣ್ಣುಗಳಿಂದ ನಿರರ್ಗಳವಾಗಿ ನೀರು ಬರುವವರೆಗೆ ಅಭ್ಯಾಸವನ್ನ ಸಾಧನೆಯನ್ನ ಮಾಡಬೇಕು. ಯಾವಾಗ ಕಣ್ಣುಗಳಲ್ಲಿ ನೀರು ಹೊರಗಡೆ ಬರುತ್ತೆ, ಹೌದು ಇವತ್ತಿನ ಸಾಧನೆ ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ ಅಂತ ಹೇಳಿ ಅವತ್ತಿಗೆ ಆ ತರಗತಿಯನ್ನ ಅಥವಾ ಆ ಅಭ್ಯಾಸವನ್ನ ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಕಣ್ಣುಗಳಲ್ಲಿ ನೀರು ಬಂದಾಗ ಮತ್ತೆ ಮಾಡಲಿಕ್ಕೆ ಹೋದಾಗ ಕಣ್ಣು ಬ್ಲರ್ ಆಗ್ತಾ ಬರುತ್ತೆ, ಮಂಜಾಗ್ತಾ ಬರುತ್ತೆ. ಮತ್ತೆ ಹೆಚ್ಚು ಸಾಧನೆಯನ್ನ ಒತ್ತಾಯಪೂರ್ವಕವಾಗಿ ಮಾಡಿದಾಗ ಕಣ್ಣುಗಳು ನೋವು ಹೆಚ್ಚಾಗ್ತಾ ಬರುತ್ತೆ. ಕಣ್ಣುಗಳ ಮೂಲಕ ಇತರ ಇಂದ್ರಿಯಗಳಿಗೂ ಸಹ ಅಂದ್ರೆ ತಲೆನೋವು ಬರ್ತಕ್ಕಂಥದ್ದಾಗ್ಲಿ ಅಥವಾ ಇನ್ನಿತರ ತೊಂದರೆಗಳಿಗೆ ನಾವು ಒಳಪಡುವಂತಹ ಸನ್ನಿವೇಶ ಅಲ್ಲಿ ಆಗ್ತಾ ಬರುತ್ತೆ. ಹಾಗಾಗಿ ಸಾಧಕರಲ್ಲಿ ವಿನಂತಿ, ಕಣ್ಣಲ್ಲಿ ಯಾವಾಗ ನೀರು ಬರುತ್ತೆ ಅಲ್ಲಿಗೆ ಅವತ್ತಿನ ತರಗತಿಯನ್ನ ನಿಲ್ಲಿಸಿ ಮತ್ತೆ ನಾಳೆ ಆ ಅಭ್ಯಾಸದ ಸಮಯವನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಎಷ್ಟು ನಿಮ್ಮ ಕಣ್ಣುಗಳಲ್ಲಿ ನಿರರ್ಗಳವಾಗಿ ನೀರು ಬರುತ್ತೆ ಅಲ್ಲಿಯ ದೋಷಗಳು ಹೆಚ್ಚು ನಿವಾರಣೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಮತ್ತೆ ಅಭ್ಯಾಸದ ನಂತರ ಎರಡೂ ಕೈಗಳಲ್ಲಿ ಘರ್ಷಣೆಯನ್ನ ಕೊಟ್ಟು ಕಣ್ಣುಗಳನ್ನ ಒತ್ತದ ರೀತಿಯಲ್ಲಿ ಬಟ್ಟಲಿನಾಕಾರದಲ್ಲಿ ಕೊಡ್ತಕ್ಕಂಥದ್ದು ತುಂಬಾ ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದು. ಕಣ್ಣುಗಳಿಗೆ ಶಾಖ ಬಂದಾಗ ಆ ಕೈಗಳ ಶಾಖ ಕಣ್ಣುಗಳಿಗೆ ಮುದವನ್ನ ಆಹ್ಲಾದವನ್ನ ನೀಡ್ತಾ ಅಲ್ಲಿಯ ಕೆಲವೊಂದು ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತರಲಿಕ್ಕೆ ತುಂಬಾ ಸಹಕಾರಿಯಾಗ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ನಾವು ಮತ್ತೆ ಚಲನೆಯಲ್ಲಿ ಅಭ್ಯಾಸ ತೆಗೆದುಕೊಳ್ಬೇಕು ಅಂತಂದಾಗ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಬೆಳಗಿನ ಹೊಂಬೆಳಕಿನ ಸೂರ್ಯದ ಕಿರಣಗಳು. ಇದಕ್ಕೆ ನಾವು ಸೂರ್ಯತ್ರಾಟಕ ಅಂತ ಕರಿತಾ ಬರ್ತವೆ. ಜ್ಯೋತಿಯ ಬದಲಾಗಿ ಸೂರ್ಯನನ್ನ ನಾವು ನೋಡ್ತಕ್ಕಂಥದ್ದು. ಎಲ್ಲ ಕೋಣೆಯನ್ನ ಕತ್ತಲನ್ನ ಮಾಡಿ ದೀಪವನ್ನ ನೋಡ್ತಕ್ಕಂಥದ್ದಕ್ಕೆ ಜ್ಯೋತಿರ್ತ್ರಾಟಕ ಅಂತ ಕರಿತಾ ಬರ್ತವೆ. ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ತೇನೆ, ನಿರರ್ಗಳವಾಗಿ ಮಾತಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಾತನಾಡುವ ಸಂದರ್ಭಕ್ಕೆ ಸ್ವಲ್ಪ ವ್ಯತ್ಯಾಸಗಳಾಗಿ ಶಬ್ದಗಳು ಬಂದಲ್ಲಿ ನಾನು ಮತ್ತೆ ಕ್ಷಮೆಯನ್ನು ಕೋರಿ ಮುಂದುವರಿಸ್ತೇನೆ. ನಾನು ಇಲ್ಲಿಂದ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಕ್ಷಮೆ ಇರಲಿ. ಜ್ಯೋತಿಯ ಬದಲಿಗೆ ನಾವು ಸೂರ್ಯ ತ್ರಾಟಕವನ್ನು ಸಹ ಮಾಡ್ತಾ ಬರ್ಬೋದು. ಬೆಳಗಿನ ಜಾವ ಉದಯ ಸೂರ್ಯನ ಕಿರಣಗಳನ್ನ ಅನುಭವಿಸುತ್ತಾ ಆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸಹ ಅಭ್ಯಾಸದಲ್ಲಿ ತುಂಬ ಒಳ್ಳೆಯ ಫಲವನ್ನು ನಾವು ಕಾಣ್ತಾ ಬರ್ತವೆ. ಆದರೆ ಗಮನ ಇಡಿ,
ಹೊಂಬೆಳಕಿನ ಅಂದರೆ ಪೂರ್ಣ ಪ್ರಾರಂಭದ ಉದಯ ಸೂರ್ಯನ ಕಿರಣಗಳನ್ನು ಸೂರ್ಯನನ್ನು ಅಷ್ಟೇ ನೋಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಆ ಕಿರಣಗಳ ಪ್ರಖರ ಜಾಸ್ತಿ ಆದಾಗ ಕಣ್ಣುಗಳಿಗೆ ನೋವನ್ನು ಕೊಡ್ತಕ್ಕಂಥದ್ದು ಮತ್ತೆ ವ್ಯತಿರಿಕ್ತವಾಗಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ, ಉದಯ ಸೂರ್ಯನ ಕಿರಣಗಳನ್ನು ನೋಡ್ತಕ್ಕಂಥದ್ದು ತುಂಬ ಒಳ್ಳೆಯ ಅಭ್ಯಾಸ. ಅದಕ್ಕೆ ನಾವು ಸೂರ್ಯತ್ರಾಟಕ ಅಂತ ಕರಿತಾ ಬರ್ತವೆ. ಅದಷ್ಟೇ ಅಲ್ಲ, ಆ ಮಾಡುವ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಚರ್ಮಕ್ಕೆ ಹೇರಳವಾಗಿ ಸಿಕ್ಕುವುದರ ಮೂಲಕ ನಮ್ಮ ಪೂರ್ಣವಾದ ಚರ್ಮದ ಆ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೂ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಅಂದರೆ ವಿಟಮಿನ್ ಡಿ ಹೇರಳವಾಗಿ ಸಿಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗೆ ಈ ಸೂರ್ಯನ ಕಿರಣಗಳು ನಮ್ಮ ಒಳಭಾಗದಲ್ಲಿರ್ತಕ್ಕಂಥ ಏನು ನಾವು ಡಿಪ್ರೆಸ್ ಅಂತ ಕರಿತಾ ಬರ್ತೀವಲ್ಲ, ಅಂತಹ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಸಮಾಧಾನಕ್ಕೆ, ಸಾಂತ್ವನಕ್ಕೆ, ಸಂತೋಷಕ್ಕೆ ತರ್ತಕ್ಕಂಥ ಒಂದು ಪರಿವರ್ತನೆಯನ್ನು ಮಾಡ್ತಕ್ಕಂಥ ಶಕ್ತಿಯು ಸಹ ಆ ಸೂರ್ಯನ ಕಿರಣದಲ್ಲಿ ನಾವು ಕಾಣ್ತಾ ಬರ್ತವೆ. ಮನಸ್ಸು ಕತ್ತಲಾದಾಗ ನಮ್ಮ ಮನಸ್ಸಿನಲ್ಲಿ ಆ ಕಿರಣಗಳ ಚೈತನ್ಯ ಪೂರ್ಣವಾಗಿ ಹೊಕ್ಕಿ ನಮ್ಮ ಇಡೀ ಒಳಭಾಗದ ಮನಸ್ಸನ್ನು ಪ್ರಕಾಶಿಸುವಂತೆ ಮಾಡ್ತಕ್ಕಂಥ ಅದ್ಭುತವಾದ ಶಕ್ತಿ ಆ ಸೂರ್ಯನ ಕಿರಣಗಳಲ್ಲೂ ಸಹ ನಾವು ಕಾಣ್ತಾ ಬರ್ತವೆ. ಹಾಗಾಗಿ ಜ್ಯೋತಿಯ ಆ ತ್ರಾಟಕದ ಅಭ್ಯಾಸದ ಜೊತೆಯಲ್ಲಿ ನಾವು ಹೊರ ಪ್ರಪಂಚದ ಚೈತನ್ಯವನ್ನು ನೇರವಾಗಿ ಸೂರ್ಯನಿಂದ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ನಾವು ಸೂರ್ಯ ತ್ರಾಟಕ ಅಂತಲೂ ಅಭ್ಯಾಸ ಮಾಡ್ತಾ ಬರ್ತವೆ. ಈ ಎರಡು ಬಾಹ್ಯ ತ್ರಾಟಕದ ಅಭ್ಯಾಸದಲ್ಲಿ ನಾವು ಕಾಣ್ತಕ್ಕಂಥದ್ದು. ನಾಳೆಯ ಒಂದು ಅಭ್ಯಾಸದಲ್ಲಿ ನಾವು ಮುಂದಿನ ಅಭ್ಯಾಸವನ್ನು ತಿಳ್ಕೊಳ್ತಾ ಬರೋಣ. ಅಂದರೆ ಇನ್ನು ಉಳಿದ ಅಭ್ಯಾಸಗಳಾಗಿರ್ತಕ್ಕಂಥ ಏನು ನಾವು ಅಥವಾ ಈ ದಿನದೇ ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ, ಎರಡನೆಯ ಭಾಗವಾಗಿರ್ತಕ್ಕಂಥ ಮಧ್ಯಂತರ ತ್ರಾಟಕ ಅಂತ ಕರಿತಾ ಬರ್ತವೆ. ಮೊದಲನೆಯ ಭಾಗವಾಗಿರ್ತಕ್ಕಂಥದ್ದು ಬಾಹ್ಯ ಜತ್ರತ್ರಾಟಕ. ಬಾಹ್ಯ ಜತ್ರತ್ರಾಟಕದಲ್ಲಿ ಮೊದಲನೆಯದು ಸುಮಾರು ಭಾಗಗಳನ್ನು ಕಾಣಿಸ್ತವೆ. ಅದರಲ್ಲಿ ಎರಡನೆಯ ಅಭ್ಯಾಸ ಜ್ಯೋತಿರ್ತ್ರಾಟಕ. ಇಲ್ಲಿ ತುಪ್ಪದ ದೀಪವನ್ನು, ಹಣತೆಯನ್ನು ಹಚ್ಚಿ ನಾವು ಅಭ್ಯಾಸ ಮಾಡ್ತಾ ಬರ್ತವೆ. ಇದನ್ನು ಮಾಡುವ ವಿಧಾನವನ್ನು ಮತ್ತೊಮ್ಮೆ ಅದನ್ನು ಪ್ರಾಕ್ಟಿಕಲ್ ಆಗಿ ಕ್ಲಾಸಲ್ಲಿ ತೆಗೆದುಕೊಳ್ತೇನೆ, ಏಕೆಂದರೆ ಅದು ಅದ್ಭುತವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಅದನ್ನು ಖಂಡಿತವಾಗಿ ತೆಗೆದುಕೊಳ್ತೀನಿ. ಸುಮಾರು ನಮ್ಮ ದೃಷ್ಟಿ ಚೈತನ್ಯಕ್ಕೆ ಕಾಣುವ ಹಾಗೆ ನಮ್ಮ ಕಣ್ಣಿಗೆ ಎದುರುಗಡೆಗೆ ಆ ಒಂದು ಹಣತೆಯನ್ನಿಟ್ಟು, ತುಪ್ಪದ ದೀಪದ ತುಪ್ಪದ ಎಣ್ಣೆಯ ಹಣತೆಯನ್ನಿಟ್ಟು ನಾವು ಆ ಏಕಾಗ್ರತೆಯಿಂದ ಆ ದೀಪವನ್ನು ನೋಡ್ತಕ್ಕಂಥದ್ದು. ಅಲ್ಲಿ ಚಲನೆಯನ್ನು ಕೊಟ್ಟಿರ್ತೀವಿ. ಏಕಾಗ್ರತೆಯಲ್ಲಿ ಚಲನೆಯನ್ನು ಕೊಡ್ತೀವಿ, ಸ್ಥಿರವಾಗಿ ನೋಡಲಿಕ್ಕಿಲ್ಲ. ಇಲ್ಲಿ ದೀಪದ ತುದಿಯ ಭಾಗದಿಂದ ಹಿಡಿದು ಒಳಭಾಗದಲ್ಲಿರ್ತಕ್ಕಂಥ ದಾರ, ಮತ್ತು ದೀಪದ ಪೂರ್ಣವಾಗಿರ್ತಕ್ಕಂಥ ಹಣತೆಯ ಭಾಗ, ಅದಾದ ನಂತರ ಹಣತೆಯನ್ನು ಹೊಂದಿರತಕ್ಕಂಥ ಕೆಳಭಾಗ, ಅಲ್ಲಿಂದ ಆಧಾರ ಸ್ತಂಭದ ನಂತರ ನಿಧಾನವಾಗಿ ನಮ್ಮ ಎರಡೂ ಕಡೆಗಳಲ್ಲಿ ಏಕಕಾಲಕ್ಕೆ ಕಾಣುವ ವಸ್ತುಗಳನ್ನು ಗಮನಿಸ್ತಕ್ಕಂಥದ್ದು. ಈ ಎಲ್ಲವನ್ನ ಈ ಜ್ಯೋತಿಯ ಅಭ್ಯಾಸದಲ್ಲಿ ನಾವು ಕಾಣ್ತಾ ಬರ್ತವೆ. ಜತ್ರತ್ರಾಟಕದಲ್ಲಿ ಒಂದೊಂದು ವೈಶಾಲ್ಯತೆಯನ್ನು ಮಾಡುವಾಗ ಒಂದೊಂದು ಅಭ್ಯಾಸವನ್ನು, ಅಂದರೆ ವಾಮ ಜತ್ರತ್ರಾಟಕಕ್ಕೆ ಬಂದಾಗ ವಾಮನ ಕಡೆ, ದಕ್ಷಿಣ ಜತ್ರದ ಕಡೆ ಬಂದಾಗ ಜತ್ರದ ಕಡೆ, ಊರ್ಧ್ವಮುಖವಾಗಿ ಹೋದಾಗ ಪೂರ್ಣವಾಗಿ ಊರ್ಧ್ವಮುಖದ ಕಡೆ, ಅಧೋಮುಖದ ಕಡೆ ಬಂದಾಗ ಅಧೋಮುಖದ ಕಡೆ, ಇಲ್ಲಿ ಒಂದೊಂದನ್ನು ವಿಶಾಲವಾಗಿ ವೈಶಾಲ್ಯತೆಯಲ್ಲಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಜ್ಯೋತಿಯ ತ್ರಾಟಕದಲ್ಲಿ ಈ ಅಷ್ಟೂ ಅಭ್ಯಾಸಗಳನ್ನು ಜ್ಯೋತಿಯ ಒಂದು ಚಲನೆಯ ನೋಡುವ ಅಭ್ಯಾಸದಲ್ಲಿ ಅಳವಡಿಸ್ಕೊಳ್ತಾ ಅಭ್ಯಾಸವನ್ನು ಮಾಡ್ತಾ ಬರ್ತವೆ. ಹಾಗಾಗಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಜ್ಯೋತಿ ತ್ರಾಟಕದಲ್ಲಿ ನಾವು ಅಭ್ಯಾಸವನ್ನು ಕಾಣ್ತಾ ಬರ್ತವೆ. ಈ ಎರಡು ಬಾಹ್ಯ ತ್ರಾಟಕದ ಅಭ್ಯಾಸದಲ್ಲಿ ನಾವು ನಮ್ಮ ಸಾಧನೆಯನ್ನ ಮಾಡ್ತಾ ಬರ್ತವೆ. ಇನ್ನು ಎರಡನೆಯ ತ್ರಾಟಕದಲ್ಲಿ ಮಧ್ಯಂತರ ತ್ರಾಟಕ. ಇಲ್ಲಿ ಚಲನೆ ಇರೋದಿಲ್ಲ, ಸ್ಥಿರವಾದ ಅಭ್ಯಾಸ. ಅಂದರೆ ಚಲನೆ ಇಲ್ಲದ ವಸ್ತುವನ್ನ ಏಕಾಗ್ರತೆಯಿಂದ ನೋಡ್ತಕ್ಕಂಥ ಒಂದು ಸಾಧನೆಗೆ ನಾವು ಮಧ್ಯಂತರ ತ್ರಾಟಕ ಅಂತ ಕೇಳ್ತಾ ಬರ್ತೇವೆ, ಅಥವಾ ಸಾಧನೆಯನ್ನ ಮಾಡ್ತಾ ಬರ್ತವೆ. ಗಮನ ಇಡಿ, ಕಣ್ಣು ಪೂರ್ಣವಾಗಿ ತೆರೆದಿರುತ್ತೆ. ದೃಷ್ಟಿ, ಮನಸ್ಸು, ಭಾವನೆ ಏಕಾಗ್ರತೆಯಿಂದ ನಮಗೆ ಸ್ಪಷ್ಟವಾಗಿ ಕಾಣುವ ನಮ್ಮ ಮುಂಭಾಗದ ಯಾವುದಾದರೂ ಒಂದು ಬಿಂದುವನ್ನು ನಾವು ಇಲ್ಲಿ
ಸಾಧನೆಗೆ ಒಳಪಡಿಸ್ತಾ ಬರ್ತವೆ. ಆದಷ್ಟು ಕಪ್ಪನ್ನು ಉಪಯೋಗಿಸದ ಹಾಗೆ, ಅಂದರೆ ಕರಿಯ ಬಣ್ಣದ ಯಾವುದೇ ಬಿಂದುವನ್ನು ಅಥವಾ ವಸ್ತುವನ್ನು ಉಪಯೋಗಿಸ್ತಕ್ಕಂಥದ್ದು ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದನ್ನು ಬಿಟ್ಟು ಹಸಿರು ತುಂಬ ಒಳ್ಳೆಯದು. ಅದನ್ನು ಬಿಟ್ಟರೆ ಇತರೆ ಬಣ್ಣಗಳನ್ನು ಉಪಯೋಗಿಸ್ಬೋದು. ಆದಷ್ಟು ಕಪ್ಪು ಬಣ್ಣವನ್ನು ನೀವು ಅಲ್ಲಿ ಸಾಧನೆಗೆ ಉಪಯೋಗಿಸ್ತಕ್ಕಂಥದ್ದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡಿ. ಬ್ರಹ್ಮಕುಮಾರಿ ಈಶ್ವರಿಯ ಸಮಾಜದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದನ್ನ, ಅಭ್ಯಾಸದಲ್ಲಿ ಬಂದಿರತಕ್ಕಂಥದ್ದನ್ನ ಕಾಣ್ತಾ ಬರ್ತೇವೆ. ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಜ್ಯೋತಿಯ ಒಂದು ಆ ದೃಷ್ಟಿಯನ್ನು ಕೇಂದ್ರೀಕರಿಸಿ ಮಾಡ್ತಕ್ಕಂಥದ್ದು. ಮನಸ್ಸು, ದೇಹ, ಭಾವನೆಯನ್ನು ಏಕಾಗ್ರತೆಗೊಳಿಸಿ ತದೇಕ ದೃಷ್ಟಿಯಿಂದ ಅದನ್ನು ನೋಡ್ತಾ ಬಂದಾಗ ನಮ್ಮ ಏಕಾಗ್ರತೆಯ ಜೊತೆ ನಮ್ಮ ಅದ್ಭುತವಾಗಿರ್ತಕ್ಕಂಥ ಸಾಧನೆಗೆ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಹಾಗೆ ನಮ್ಮ ದೃಷ್ಟಿಗೆ ಕಾಣುವ ಹಾಗೆ ಯಾವುದಾದ್ರೂ ಒಂದು ಬಿಂದುವನ್ನಿಡ್ತಕ್ಕಂಥದ್ದು ಅಥವಾ ರಾತಿಯ ಚಂದ್ರನನ್ನು ನೋಡ್ತಕ್ಕಂಥದ್ದು. ಇಲ್ಲಿ ಗಮನ ಇಡಿ, ಬಹಳಷ್ಟು ಸಾರಿ ಮೋಡಗಳು ಮರೆಯಾದಾಗ ನಮ್ಮ ಸಾಧನೆಗೆ ಸ್ವಲ್ಪ ಅಡೆತಡೆ ಬರುತ್ತೆ. ಹಾಗಾಗಿ ಸ್ಪಷ್ಟವಾದ ಒಂದು ಸ್- ಸ್- ದೃಷ್ಟಿ ಸಿಕ್ಕುತ್ತೆ ಅಂದಾಗ ಆ ಒಂದು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಹಾಗೆ ಕೆಲವೊಂದು ನಕ್ಷತ್ರಗಳನ್ನು ನೋಡ್ತಕ್ಕಂಥದ್ದು ಸಹ ನಾವು ಮಾಡ್ತಾ ಬರ್ಬೋದು. ಆದರೆ ನಿಮಗೆ ಮೊದಲೇ ತಿಳಿಸಿದ ಹಾಗೆ ಮೋಡಗಳು ಮರೆಯಾಗದ ರೀತಿಯಲ್ಲಿ ನಮ್ಮ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಸಾಧನೆ. ಹಾಗೆ ದೂರದಲ್ಲಿ ಕಾಣ್ತಕ್ಕಂಥದ್ದು ಯಾವುದಾದರೂ ಒಂದು ಕಟ್ಟಡವನ್ನು ಅಥವಾ ಯಾವುದಾದರೂ ಗೋಪುರವನ್ನು ಅಥವಾ ಯಾವುದಾದರೂ ಕಳಶಗಳನ್ನು ನಮ್ಮ ದೃಷ್ಟಿ ಸ್ಪಷ್ಟವಾಗಿರಬೇಕು. ಅಂತಹ ಒಂದು ಅಭ್ಯಾಸಗಳನ್ನು ನಾವು ಕೇಂದ್ರೀಕರಿಸಿ ಸ್ಥಿರವಾಗಿ ನೋಡ್ತಕ್ಕಂಥದ್ರ ಮೂಲಕ ನಾವು ಅಭ್ಯಾಸವನ್ನು ಮಾಡ್ತಾ ಬರ್ಬೋದು. ಬಹಳಷ್ಟು ಜನ ನಾವು ಇಲ್ಲಿ ಅಕ್ಷಿತ್ರಾಟಕ ಅಂತ ಕರಿತಾ ಬರ್ತವೆ. ಅಂದ್ರೆ ಮತ್ತೊಬ್ಬರ ಕಣ್ಣುಗಳನ್ನ ನೋಡ್ತಾ ನಮ್ಮ ದೃಷ್ಟಿ ಚೈತನ್ಯವನ್ನ ಹೆಚ್ಚು ಮಾಡ್ಕೊಳ್ತಾ ಬರ್ಬೋದು. ಅದು ಸಹ ಬಹಳಷ್ಟು ಕಡೆ ಸಾಧನೆಯಲ್ಲಿ ನಾವು ಕಾಣ್ತಾ ಬರ್ತಾವ್ರೆ. ಮತ್ತೊಬ್ಬರ ವಿಶ್ವಾಸಕ್ಕೆ, ಮತ್ತೊಬ್ಬರ ಒಂದು ವೈಶಾಲ್ಯತೆಯನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಅಕ್ಷಿತ್ರಾಟಕ ಅಂತ, ಒಂದೇ ಮಧ್ಯಂತರ ತ್ರಾಟಕದಲ್ಲಿ ಮತ್ತೊಬ್ಬರ ಕಣ್ಣನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರನ್ನು ಕೂರಿಸಿ ಅವರ ಕಣ್ಣಿನ ಜೊತೆ ನಮ್ಮ ಕಣ್ಣನ್ನ ನೇರ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಸಾಧನೆಗೆ ಅಕ್ಷಿತ್ರಾಟಕ ಅಂತ ಕರಿತಾ ಬರ್ತವೆ. ಅದನ್ನು ಸಹ ನಾವು ಅಳವಡಿಸ್ಕೊಳ್ತಾ ಬರ್ಬೋದು. ಆದರೆ ಕಣ್ಣು ರೆಪ್ಪೆಯನ್ನ ಅಲುಗಾಡಿಸಿದ ರೀತಿಯಲ್ಲಿ ದೇಹದ ಚಲನೆಯನ್ನ ನಿರ್ದಿಷ್ಟವಾಗಿ ಕೇಂದ್ರೀಕರಿಸಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಈ ಅಕ್ಷಿತ್ರಾಟಕದಲ್ಲಿ ಒಳ್ಳೆಯ ಪರಿಣಾಮವನ್ನು ನಾವು ಕಾಣ್ತಾ ಬರ್ತವೆ. ಇನ್ನ ಈ ಮಧ್ಯಂತರ ತ್ರಾಟಕದಲ್ಲಿ ನಾವು ಏನು ಅಭ್ಯಾಸ ಮಾಡಿದೀವಿ, ಇದು ಅತ್ಯಂತ ಹೆಚ್ಚು ಸಮಯನ ನಾವು ತೆಗೆದುಕೊಳ್ತಕ್ಕಂಥದ್ದನ್ನ ಕೇಂದ್ರೀಕರಿಸಿ ಅಭ್ಯಾಸವನ್ನ ಮಾಡಬಹುದು. ಬಾಹ್ಯ ಜತ್ರು ತ್ರಾಟಕದಲ್ಲಿ ಎಲ್ಲವನ್ನ ಅಭ್ಯಾಸ ಮಾಡುವಾಗ ಸಮಯ ಜಾಸ್ತಿ ತೆಗೆದುಕೊಳ್ತಾ ಬರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಕಣ್ಣುಗಳಲ್ಲಿ ನೀರು ಯಾವಾಗ ಸೋರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ನಾವು ಆ ಒಂದು ಅಭ್ಯಾಸವನ್ನು ಅವತ್ತಿಗೆ ನಿಲ್ಲಿಸಬೇಕು. ಇಲ್ಲಿ ಮತ್ತೊಂದು ತಮ್ಮ ಗಮನಕ್ಕೆ ಒಂದು ವಿಷಯವನ್ನು ತರಲಿಕ್ಕೆ ಇಷ್ಟಪಡ್ತಾನೆ. ಕಣ್ಣುಗಳಲ್ಲಿ ನೀರು ಸೋರ್ಲಿಕ್ಕೆ ಪ್ರಾರಂಭ ಆದಾಗ ಅಥವಾ ಹರಿಲಿಕ್ಕೆ ಪ್ರಾರಂಭ ಆದಾಗ ಒತ್ತಬಾರದು. ಕೈಗಳಿಂದ ಸರಳವಾಗಿ ಒರೆಸ್ಕೊಳ್ಳಿಕ್ಕೆ ಅಥವಾ ಒಂದು ಬಟ್ಟೆಯನ್ನು ಉಪಯೋಗಿಸಿ ಕಣ್ಣನ್ನು ಒತ್ತದ ಹಾಗೆ ಕಣ್ಣನ್ನು ಒರೆಸ್ಕೊಳ್ತಕ್ಕಂಥದ್ದು ಅಥವಾ ಕಣ್ಣು ನೀರನ್ನು ತೆಗಿತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡಬೇಕು. ಆದರೆ ಒತ್ತಾಯಪೂರ್ವಕವಾಗಿ ಒತ್ತಡವನ್ನು ಕಣ್ಣುಗಳಿಗೆ ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಪ್ರತಿಯೊಂದು ಅಭ್ಯಾಸಗಳ ನಂತರ ಕೈಗಳಿಗೆ ಘರ್ಷಣೆಯನ್ನು ಕೊಟ್ಟು ಆ ಘರ್ಷಣೆಯ ಶಾಖವನ್ನು ಕಣ್ಣುಗಳಿಗೆ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯ ಅಭ್ಯಾಸ. ಕಣ್ಣು ನೋವು ಬಂದಲ್ಲಿ ಅವತ್ತಿಗೆ ಆ ತರಗತಿಯನ್ನು ಅಥವಾ ಆ ಅಭ್ಯಾಸವನ್ನು ನಿಲ್ಲಿಸಿ ನಂತರ ಸಂಜೆಗೆ ಅಥವಾ ಆ ದಿನದ ಬೆಳಗ್ಗೆಗೆ ಮಾಡ್ತಕ್ಕಂಥದ್ದು ಅಭ್ಯಾಸ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ಮೂರನೆಯ ಅಭ್ಯಾಸ ನಾವು ಅಂತರ್ತ್ರಾಟಕ ಅಂತ ಕರಿತಾ ಬರ್ತವೆ. ಇದು ಅದ್ಭುತವಾಗಿರ್ತಕ್ಕಂಥ ಅಭ್ಯಾಸ. ನಾಳೆಯ ದಿನ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು, ತ್ರಾಟಕದ ಮೂರನೆಯ ಈ ಒಂದು ಭಾಗವಾಗಿರ್ತಕ್ಕಂಥ ಅಂತರ್ತ್ರಾಟಕ ಅಂತಕ್ಕಂಥದ್ದು ವಿಷಯವನ್ನು ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇದು ಸಂಪೂರ್ಣ ಸಾಧನೆಯಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಒಂದು ಅಭ್ಯಾಸದಲ್ಲಿ ಹಾಗೂ ವಿದ್ಯಾರ್ಥಿಗಳಿಗೆ ವರದಾನವಾಗಿ ಈ ಅಭ್ಯಾಸ ಬರುತ್ತೆ. ಹಾಗಾಗಿ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾಳೆಯ ಮನದಾಳದ ಮಾತುಗಳಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಬಂಧುಗಳೇ, ನಿನ್ನೆ ನಾನು 6 ಅಂಶಗಳ ಬಗ್ಗೆ ತಿಳಿಸಿದ್ನಲ್ಲ, ಅದನ್ನು ತಾವು ನೇರವಾಗಿ ಕುಳಿತು ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಾಧನೆಯನ್ನು ಮಾಡುವ ಮುನ್ನ ನೀವು ಅಭ್ಯಾಸವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಏನೂ ಮಾಡಲಿಲ್ಲ ಅಂದರೆ ಕನಿಷ್ಠ 6 ಅಂಶಗಳನ್ನು ಏಕಾಗ್ರತೆಯಲ್ಲಿ ನಿಮ್ಮ ಉಸಿರಾಟವನ್ನು ಗಮನಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಅತಿ ಮುಖ್ಯವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು
ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಅಭ್ಯಾಸವನ್ನು ಮಾಡಿದ್ದೇ ಪಕ್ಷದಲ್ಲಿ ನಿಮ್ಮ ಒತ್ತಡಗಳು, ಮನಸ್ಸಿನ ಏಕಾಗ್ರತೆ, ಹಾಗೆ ನಿಮ್ಮ ಪೂರ್ಣ ದೇಹ, ಮನಸ್ಸು, ಭಾವನೆಯು ಸಮಾಧಾನಕ್ಕೆ ಬರುವುದರ ಜೊತೆ ಮನಸ್ಸು ಸದಾ ಶಾಂತಿಯಿಂದ ನೆಲೆಸಿರಲಿಕ್ಕೆ, ಮತ್ತು ನಾವು ನಮ್ಮ ಮನೆಯಿಂದ ಹೊರಗಡೆ ಹೋಗದ ಹಾಗೆ ನಮ್ಮ ಮನಸ್ಸನ್ನು ಆ ಸಂಕಲ್ಪದಲ್ಲಿ ಕಟ್ಟಳೆಯನ್ನು ಮಾಡಿ ನಮ್ಮ ಮನೆಯಲ್ಲೇ ಇರತಕ್ಕಂಥ ಒಂದು ಸಾಧನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಆ ಒಂದು 6 ಅಂಶಗಳ ಉಸಿರಾಟ ನಮಗೆ ಕೊಡ್ತಾ ಬರುತ್ತೆ. ಈ ಕಣ್ಣುಗಳ ಅಭ್ಯಾಸದ ಸಾಧನೆಯಲ್ಲಿ ನಮ್ಮ ಆಹಾರವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಬರುತ್ತೆ. ನಾವು ಹೆಚ್ಚು ಹೇರಳವಾಗಿ ಹಾಲನ್ನು ಕುಡಿತಕ್ಕಂಥದ್ದು, ಹಾಗೆ ನಾವು ಎಲ್ಲಿಯ ಆ ಒಂದು ಆ, ಹಸಿರು ತರಕಾರಿಗಳನ್ನ ತಿಂತಾ ಬರ್ತೇವೆ ಅಲ್ಲಿಯವರೆಗೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ತರಕಾರಿಗಳಲ್ಲಿ ಕ್ಯಾರೆಟ್ ಅಂತ ಏನು ಕರಿತಾ ಬರ್ತವೆ, ಅಂದರೆ ಕೆಂಪು ಮೂಲಂಗಿ ಅಂತ ಹೇಳ್ತೀವಲ್ಲ, ಅದು ಕಣ್ಣುಗಳಿಗೆ ಒಳ್ಳೆಯ ವಿಟಮಿನ್ಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಹೆಚ್ಚು ಹೇರಳವಾಗಿ ರಸವನ್ನು ಮಾಡುವುದರ ಮೂಲಕ, ಅಂದರೆ ಕ್ಯಾರೆಟ್ ಜ್ಯೂಸನ್ನು ಉಪಯೋಗಿಸುವುದರ ಮೂಲಕ, ಸಾಲೆಡ್ಗಳನ್ನು ಉಪಯೋಗಿಸುವುದರ ಮೂಲಕ, ಮತ್ತು ಇನ್ನಿತರ ಆಹಾರ ಪದಾರ್ಥಗಳಲ್ಲಿ ಆ ಕ್ಯಾರೆಟನ್ನು ಉಪಯೋಗಿಸುವುದರ ಮೂಲಕ ಕಣ್ಣುಗಳ ದೃಷ್ಟಿ ಚೈತನ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಬರ್ಬೋದು. ಮುಖ್ಯವಾಗಿ ನಾವು ಮನೆಯ ಮೇಲೆ ನಿಂತ್ಕೊಂಡು ಎಲ್ಲಿಯವರೆಗೆ ಹಸಿರನ್ನು ದೂರದವರೆಗೆ ನೋಡ್ತಾ ಬರ್ತೇವೆ, ಇದು ವಿಶೇಷವಾಗಿರ್ತಕ್ಕಂಥ ಕಣ್ಣುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಬೆಳಗಿನ ಜಾವ ಸೂರ್ಯನ ಆ ಒಂಬೆಳಕಿನ ಕಿರಣಗಳ ಜೊತೆ ಎಲ್ಲಿಯವರೆಗೆ ನೀವು ಹಸಿರನ್ನು ನೋಡಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿಯವರೆಗೆ ನಿಮ್ಮ ದೃಷ್ಟಿಯ ಚೈತನ್ಯವನ್ನು ಹಾಯಿಸಲಿಕ್ಕೆ ಅಥವಾ ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಇದು ನಿಮ್ಮನ್ನು ಹೆಚ್ಚು ವರ್ಷ ನಿಮ್ಮ ದೃಷ್ಟಿಯ ಚೈತನ್ಯ ಬಾಳಿಕೆಗೆ ಬರುವ ಹಾಗೆ ಅದು ಚೈತನ್ಯವನ್ನು ಕೊಡ್ತಾ ಬರುತ್ತೆ. ಹಾಗಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರತಿನಿತ್ಯ ಈ ಎಲ್ಲ ಅಭ್ಯಾಸಗಳನ್ನು ಕೆಲವೊಂದು ನಿಮಿಷಗಳವರೆಗಾದರೂ ಸಹ ನಿಮ್ಮ ನಿತ್ಯ ಜೀವನದಲ್ಲಿ ಅಭ್ಯಾಸವನ್ನು ಇಟ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಬರ್ತಾನೆ. ಅದೇ ನಾನು ಇಲ್ಲಿ ಯಾವುದೇ ಮತಕ್ಕೆ ಅಥವಾ ಪಂಥಕ್ಕೆ ಅಥವಾ ಜಾತಿಗೆ ಅಥವಾ ಧರ್ಮಕ್ಕೆ ಪ್ರಾಮುಖ್ಯತೆ ನೀಡ್ತಾ ಇಲ್ಲ. ವೀರಶೈವರಲ್ಲಿ ಶಿವಪೂಜೆಯನ್ನು ಮಾಡುವಾಗ ನಾವು ಅಲ್ಲಿ ಮಧ್ಯಂತರ ತ್ರಾಟಕವನ್ನು ಮಾಡ್ತಾ ಬರ್ತೇವೆ. ಅಂದರೆ ಕಣ್ಣನ್ನು ಮುಚ್ಚೋದಿಲ್ಲ, ಕಣ್ಣುಗಳನ್ನು ತೆರೆದು ಸ್ವಲ್ಪ ಮಟ್ಟಿಗೆ ರೆಪ್ಪೆಗಳನ್ನು ಅಗಲ ಮಾಡಿ ಆ ಒಳಭಾಗದ ಆ ಕಣ್ಣುಗಳಿಂದ ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಆ ಆತ್ಮಲಿಂಗವನ್ನು ನಮ್ಮ ಕೈಗಳಲ್ಲಿ ಅದನ್ನು ನೋಡ್ತಾ ನಮ್ಮ ಮುಖವನ್ನು ಆ ಲಿಂಗದ ಮೇಲೆ ಕೇಂದ್ರೀಕರಿಸಿ ಆ ಲಿಂಗದ ಮೂಲಕ ನಮ್ಮ ಮುಖವನ್ನು ನೋಡ್ಕೊಳ್ತಕ್ಕಂದ್ರೆ ನಮ್ಮ ಆತ್ಮವನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಈ ಒಂದು ಪೂಜೆಯ ಅಭ್ಯಾಸದಲ್ಲಿ ನಾವು ಕಾಣ್ತಾ ಬರ್ತೇವೆ. ಹಾಗೆ ಬಹಳಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಧರ್ಮಗಳಲ್ಲಿ, ತಮ್ಮದೇ ಆಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ, ತಮ್ಮದೇ ಆಗಿರ್ತಕ್ಕಂಥ ನಿತ್ಯ ಸಾಧನೆಗಳಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಬಂಧುಗಳೇ, ನೀವೆಲ್ಲ ಸಾಧಕರು, ನೀವೆಲ್ಲ ಹೆಚ್ಚು ತಿಳಿದಂಥವರು, ತಾವುಗಳು ಈ ಎಲ್ಲ ಅಭ್ಯಾಸಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆ ನಿಮ್ಮ ಆರೋಗ್ಯವನ್ನು ಕಾಪಾಡುವುದರ ಜೊತೆ ದೇಶದ ಆರೋಗ್ಯಕ್ಕೆ ಒಬ್ಬ ದಷ್ಟ ಪುಷ್ಟನಾಗಿರ್ತಕ್ಕಂಥ ಆರೋಗ್ಯವಂತನಾಗಿರ್ತಕ್ಕಂಥ ಒಬ್ಬ ಯುವಕನನ್ನು ಭಾರತಕ್ಕೆ ಅಥವಾ ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡ್ತಕ್ಕಂಥ ಅಭ್ಯಾಸ ನಿಮ್ಮದಾಗಲಿ. ನೀವು ಸಾಧನೆಯನ್ನು ಮಾಡುವುದರ ಜೊತೆ ನೀವು ತಿಳಿದಂತಹ ವಿಷಯಗಳನ್ನು ಮತ್ತೊಬ್ಬರಿಗೆ ತಿಳಿಸಿ ಅದರ ಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನದೊಂದಿಗೆ ಅವರಿಗೆ ಕಲಿಸುವಂತಹ ಅಭ್ಯಾಸ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತಾ ಈ ದಿನದ ಈ ಒಂದು ಮನದಾಳದ ಮಾತುಗಳ ಒಂದು ಮಾಲೆಯನ್ನು ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಶುಭ ದಿನ. ನಾಳೆಯ ತರಗತಿಯಲ್ಲಿ ನಾವು ತ್ರಾಟಕದ 3ನೆಯ ಅಭ್ಯಾಸವಾಗಿರ್ತಕ್ಕಂಥ ಅಂತರ್ತ್ರಾಟಕದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.